ಕನ್ನಡ ಪರ ಹೋರಾಟಗಾರರಾದ ಶಿವರಾಮೇಗೌಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮೇಗೌಡ್ರೆ, ಏನಿದೆ ಅನ್ಯಾಯ? ಶಿವರಾಮೇಗೌಡ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡಿಕೊಂಡಾದರೂ ಒಂದು ಜಡ್ಜ್ಮೆಂಟ್ ಕೊಡಬಹುದಾಗಿತ್ತು CWMA. ಅದೇ ಸರ್, ಇದು ನ್ಯಾಯ ಮಂಡಳಿ ಅಂತಕ್ಕಂತ ಹೇಳ್ಬೇಕು, ಇಲ್ಲ ಅನ್ಯಾಯ ಮಂಡಳಿ ಅಂತ ಹೇಳ್ಬೇಕು, ಇಲ್ಲ ಕನ್ನಡಿಗರಿಗೆ ಈ ರೀತಿ ರೈತರ ಮೇಲೆ, ನಾಡಿನ ಜನರ ಮೇಲೆ ಮುಂದೆ ಜಯಲಲಿತಾ ಕಾಲದಿಂದನೂ ಒಂದು ಮರಣ ಶಾಸನದ ತೀರ್ಪುಗಳೇ ಬರ್ತಾ ಇದೆ. ಯಾಕೆ ಈ ತರ ಆಗ್ತಿದೆ ಅಂತಕ್ಕಂಥ ಮರ್ಮ ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ. ರಾಜ್ಯ ಸರ್ಕಾರ ಒಂದು ಯೋಗ್ಯವಾದ ನ್ಯಾಯವಾದಿಗಳನ್ನ ಇಟ್ಟಿದ್ದಾರಾ, ಇಲ್ಲ ನಂದು ಸಮರ್ಪಕವಾದ ವಾದ ಆಗಿದೆಯಾ, ಇಲ್ಲ ಯಾವ ವ್ಯವಸ್ಥೆಗೂ ಆ ನ್ಯಾಯ ಮಂಡಳಿ ಇಲ್ವಾ? ಈ ಎಲ್ಲ ಗೊಂದಲದಲ್ಲಿ ಕರ್ನಾಟಕದ ರೈತರು, ಕರ್ನಾಟಕದ ಜನ, ಅದರಲ್ಲೂ ಬೆಂಗಳೂರಿನ ಜನ ಇದ್ದೀವಿ ಸರ್. ನೀವು ಕೇಳ್ತಾ ಇರೋ ಪ್ರಶ್ನೆ ನನಗೂ ಬರ್ತಾ ಇದೆ. ಸರಿಯಾಗಿ ವಾದ ಮಂಡನೆಯನ್ನಾದರೂ ಮಾಡಲಾಗಿದೆಯಾ ಅಂತ. ಯಾಕಂದ್ರೆ ಅರ್ಧ ಕರ್ನಾಟಕದಲ್ಲಿ ಬರಗಾಲ ಇದೆ, ಮಳೆ ಇಲ್ಲ, ಕೆಲವು ಕಡೆಗಳಲ್ಲಿ 60% ಮಳೆ ಕೊರತೆ ಆಗಿದೆ, ಇರೋ ನೀರು ಬೆಂಗಳೂರಿಗೆ ಕುಡಿಯೋದಕ್ಕೂ ಸಾಕಾಗೋದಿಲ್ಲ. ಅಂಥದ್ರಲ್ಲಿ 4.5 TMC 15 ದಿವಸದಲ್ಲಿ ಬಿಟ್ಟು ಬಿಡಿ ಅಂತಂದ್ರೆ ಹೆಂಗಿದೆ ಲೆಕ್ಕಾಚಾರ? ಅದೇ ವಾಸ್ತವ ಸ್ಥಿತಿ ಅರಿವು. ಅವ್ರೇನಾದ್ರು ಅದನ್ನ ಸಂಶೋಧನೆ ಮಾಡಿ, ಇಲ್ಲ ಬಂದು ಯಾರೋ ಪರಿಶೀಲನೆ ಮಾಡಿ ಈ ರೀತಿ ಏನಾದ್ರು ತೀರ್ಪು ಕೊಟ್ರೆ ಒಂದು ಅರ್ಥ ಸಿಗತ್ತೆ. ಏನೂ ಇಲ್ಲ, ಏಕಾಏಕಿ ಇಂತಹ ತೀರ್ಪು ಕೊಡೋದ್ರಿಂದ ನೋಡಿ, ನೀವ್ ಹೇಳ್ದಂಗೆ 4.5 TMC ನೀರು ಹೋಗುತ್ತೆ. ಬೆಂಗಳೂರಿಗೆ ಕುಡಿಯೋ ನೀರು ಬಹಳ ಮಹತ್ವವಾದ ಕೆಲಸ. ರೈತರಿಗೆ ಬೆಳೆ ಬೆಳೆಯೋದು ಬೇಡ, ಅವ್ರಿಗೂ ಬೇರೆ ವ್ಯವಸ್ಥೆಗಳಿಗೆ ಬೇಕಲ್ವಾ? ಇದು ಯಾವುದೋ ಅರಿವಿದರೆ ಇದು ಯಾವ ನ್ಯಾಯ ಮಂಡಳಿ ಇದು ನ್ಯಾಯ ಮಂಡಳಿ ಅಂತಕ್ಕಂಥದ್ದು ನಿಜವಾಗ್ಲೂ ಪ್ರಬಲ ವಿರೋಧ ಮಾಡಿ ತೆಗಿಬೇಕು ಸರ್. ಇದು ದೇವೇಗೌಡರು ಆಗ ವಿರೋಧ ಮಾಡಿದ್ರು, ಸದಾನಂದಗೌಡರ ಕಾಲದಲ್ಲಿ. ಇದು ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆ ಮಲಿನ ಆಗಿದೆ, ಕಲ್ಮಶ ಆಗಿದೆ, ಎಲ್ಲ ಒಂದ್ ಕಡೆ ಇದರಲ್ಲಿ ಬೇರೆ ಏನೇನೋ ನಡೆದಿದೆಯಾ ಅಂತಕ್ಕಂಥ ಗುಮಾನಿಗಳು ಎದ್ದು ಕಾಣುತ್ತೆ ಸರ್. ಇಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ ಈಗ ಬದ್ಧತೆಯನ್ನ ತೋರಿಸ್ಬೇಕು ನಾಡಿನ ಜನರ ಹಿತಾಸಕ್ತಿಯಿಂದ. ರೈತರ ಹಿತವನ್ನು ಮಾಡಬೇಕು. ರಾಜ್ಯ ಸರ್ಕಾರ ಇಂಥದ್ದು ಮಾಡಬೇಕು ಅನ್ನೋದು ಕನ್ನಡಿಗರಾಗಿ, ಕರ್ನಾಟಕದ ಜನ ಆಗಿ ನೀವು ಮಾಡೋದೇನು? ಏನಿಲ್ಲ ನೋಡಿ, ಇವನು ಬಂಗಾರಪ್ಪನ ಶಿಷ್ಯರು ಅಂತ ಹೇಳ್ಕೊತಾರೆ ನಮ್ಮ ಯಾರು DK ಶಿವಕುಮಾರ್ ಅವರು, ಹಿಂದಿನ ಮುಖ್ಯಮಂತ್ರಿ. ಬಂಗಾರಪ್ಪನವರ ಬದ್ಧತೆಯನ್ನ, ಆ ಸಾಮರ್ಥ್ಯವನ್ನ ತೋರೋ ನಿಟ್ಟಿನಲ್ಲಿ ಆಡಳಿತ ಮಾಡಿದ್ರೆ ಸ್ವಲ್ಪ ರಾಜ್ಯದ ಜನ ಸ್ವಲ್ಪ ಮೆಚ್ಕೋತಾರೆ. ಇಲ್ಲವಾದ್ರೆ ಬರೀ ಅಧಿಕಾರಕ್ಕೋಸ್ಕರ, ಇನ್ನೊಂದಕ್ಕೋಸ್ಕರ ರಾಜ್ಯದ ಹಿತವನ್ನು ಬಲಿ ಕೊಟ್ರೆ ಅವರು ಯಾವ ವ್ಯವಸ್ಥೆಗೆ ಹೋಗ್ಬೇಕು ಆ ವ್ಯವಸ್ಥೆಗೆ ಹೋಗ್ತಾರೆ ಅನ್ನೋದು ಎಚ್ಚರಿಕೆ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀವಿ. ಅದೇ ತಾವು ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಒಂದು ಅವಕಾಶ ಇದೆ ಅಂತಕ್ಕಂಥ ಅಂಶ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಾದ್ರೂ ಸರಿಯಾದ ನ್ಯಾಯವಾದಿಗಳನ್ನ ಇಟ್ಟು ಸಮರ್ಪಕವಾದ ವಾದವನ್ನು ಕೊಟ್ಟು ನಮ್ಗೆ ಸಂವಿಧಾನಬದ್ಧವಾಗಿ ಮಾತಾಡ್ತಾ ಹೋಗಿ ಶಿವರಾಮೇಗೌಡರ ಸಂವಿಧಾನಬದ್ಧವಾಗಿ ನಮ್ಗೆ ನ್ಯಾಯ ಸಿಗೋ ಮಟ್ಟಿನಲ್ಲಿ ಒಂದು ಒಳ್ಳೆ ವ್ಯವಸ್ಥೆನ ಸೃಷ್ಟಿ ಮಾಡ್ಕೋಬೇಕು ರಾಜ್ಯ ಸರ್ಕಾರ. ಇಲ್ಲವಾದ ಪಕ್ಷದಲ್ಲಿ ಯಾವುದೇ ತಲೆದಂಡ ಕೊಟ್ಟರು ರಾಜ್ಯದ ಹಿತಾಸಕ್ತಿಗೆ ನೀವು ಅಡ್ಡಿ ಬರಬಾರ್ದು, ರಾಜ್ಯದ ಹಿತಾಸಕ್ತಿನ ಕಾಪಾಡಬೇಕು ಅಂತ ಹೇಳಿ ನಮ್ಮ ಹೋರಾಟಗಾರರ ಹೋರಾಟ ತೀವ್ರತರವಾಗಿರುತ್ತೆ. ನಾಳೆ ಸಭೆಯನ್ನ ಕರೆದಿದ್ದೀವಿ. ಆ ಸಭೆಯಲ್ಲಿ ಯಾವುದೇ ರೀತಿಯ ತೀರ್ಮಾನ ತಗೊಂಡ್ರು ಅದಕ್ಕೆ ಸಂಪೂರ್ಣ ನಾಡಿನ ಜನರು ಬೆಂಬಲ ಕೊಡಬೇಕು ಅಂತಕ್ಕಂಥ ಒಂದು ನನ್ನ ಮನವಿಯನ್ನು ಸಹ ಮಾಡ್ಕೋತೀನಿ ಸರ್. ಈಗ ಪ್ರತಿಭಟನೆಗಳ ಜೋರಾಗಿ ನಡೀತಾ ಇದ್ದಾವೆ. ಬಂದ್ಗೆ ಕರೆ ಕೊಡುವ ಬಗ್ಗೆನೂ ನಿರ್ಧಾರ ತೆಗೆದುಕೊಳ್ಳೋದಕ್ಕೇನೋ ಸಭೆ ಆಗುತ್ತೆ ಅಂತ ಕೇಳ್ಪಟ್ವಿ. ಇದೆಲ್ಲ ಪರಿಣಾಮ ಬೀರಬಹುದಾ? ಪ್ರತಿಭಟನೆಗಳು ದೊಡ್ಡ ದೊಡ್ಡ ಸ್ವರೂಪಕ್ಕೆ ಹೋಗುತ್ತೆ, ಎಲ್ಲ ಕಡೆನೂ ಆಗುತ್ತೆ. ರಾಜ್ಯ ವ್ಯಾಪ್ತಿ ಬೆಂಬಲ ಕೊಡ್ತಾರೆ, ಹೋರಾಟಗಳಾಗತ್ತೆ, ಬಂದೂ ಮಾಡ್ತೀವಿ. ಬಂದಾದ್ಮೇಲೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಬಹಳ ದೊಡ್ಡದು. ಹೋರಾಟಗಳಾಗಿ ಬಂದ್ ಮಾಡಿ ಕುತ್ಕೊಳಕ್ಕಾಗತ್ತಾ? ನಮ್ಗೆ ನ್ಯಾಯ ಸಿಗ್ಬೇಕಲ್ವಾ? ಆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಹೋರಾಟದ ಫಲಶ್ರುತಿಗಳನ್ನ ನಾವು ರೂಪಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾಳೆ ಚರ್ಚೆ ಆಗತ್ತೆ ಸರ್. ಸರ್ಕಾರ, ನಮ್ಮ ಪ್ರತಿನಿಧಿಗಳು, ನಮ್ಮ ಸರ್ಕಾರ ರಾಜ್ಯದ ಹಿತಾಸಕ್ತಿಗೆ ಪಕ್ಷ, ಜಾತಿ, ಧರ್ಮ ಎಲ್ಲವನ್ನು ಬಿಟ್ಟು ಕಟಿಬದ್ಧವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಹೋರಾಟಗಾರರ ಒತ್ತಾಯ. ಆ ನಿಟ್ಟಿನಲ್ಲಿ ಸರ್ಕಾರ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.